ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೀನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸು. ಶುಕ್ರವಾರ ಸಂಜೆ ವ್ಲಾಗ್ ಇದು. ಹಾಗೆ ಮಗ ನೋಡಿ, ನನ್ನ ತಮ್ಮನ ಮಗನಿಗೆ ಆಟ ಆಡಿಸ್ತಾ ಇದ್ದಾನೆ. ಅದು ಬ್ಯಾಟ್ರಿ ಹಿಡ್ಕೊಂಡು. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್, ತುಂಬ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಹಾಗೆ ಸಹಕಾರ ಸಪೋರ್ಟ್ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ನನಗೆ ತುಂಬ ಆಗತ್ತೆ ಈಗ ನಿಮ್ಮ ಸಪೋರ್ಟು. ನನ್ನ ತಮ್ಮನ ಮಗನ ಕೀಟ್ಲೆ ಮತ್ತು ಕಿತಾಪತಿ ಎರಡೂ ನನ್ನ ಚಾನಲಲ್ಲಿ ಮಿಕ್ಸ್ ಇರುತ್ತೆ. ಹಾಗೆ ಕೇಳ್ತಾ ಇದ್ದೀರಾ ಫ್ಯಾಮ್ಲಿ ಬಗ್ಗೆ ಹೇಳಿ ಅಂತ. ಓಕೆ ಫ್ರೆಂಡ್ಸ್, ಹೇಳ್ತೇನೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೀರಾ ಮನೆಯವರು ಕೆಲಸದ ಬಗ್ಗೆ ಹೇಳ್ತೀನಿ. ನನ್ನ ಮಕ್ಕಳ ಎಜುಕೇಷನ್ ಬಗ್ಗೆ ಹೇಳ್ತೀನಿ. ಎಷ್ಟೆಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಸಂಜೆ ಸ್ವಲ್ಪ ಕುಷ್ಕ ಮತ್ತು ದಾಲ್ಚಾ ಮಾಡಿದ್ದೆ ಫ್ರೆಂಡ್ಸ್. ನೋಡಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಸೊಪ್ಪು ಎಲ್ಲ ಹಾಕಿ ಈ ಥರ ದಾಲ್ಚಾ ಮಾಡಿದ್ದೆ. ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ನಾನು ಈ ರೆಸಿಪಿ ಎಲ್ಲ ನನ್ನ ಹಳೆ ಚಾನಲೆಲ್ಲ ಹಾಕಿದ್ದೆ. ಈಗ ನೀವು ಯಾರಾದರೂ ಹಾಕಿ ಅಂತ ಕೇಳಿದ್ರೆ ಮತ್ತೆ ರೆಸಿಪಿ ಹಾಕ್ತೇನೆ. ಹಾಗೆ ಇವರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಊಟ ಹಾಯ್ ಬೋಲ್. ಹಾಗೆ ಮನೆಯವರು ಬಂದರು ಫ್ರೆಂಡ್ಸ್. ಹಾಲೆಲ್ಲ ತಂದಿದ್ರು. ಇದು ಬಿಸಿ ಮಾಡಿ ಇಡಬೇಕಂತ ಹಾಗೆ ಹಾಲು ಬಿಸಿ ಮಾಡ್ತಾಯಿದ್ದೆ. ಈ ಕಡೆ ತರಕಾರಿ ಕೂಡ ತಂದಿದ್ದಾರೆ. ಅದು ಕೂಡ ಇನ್ನೂ ಟೈಮ್ ಇದೆ ಊಟ ಮಾಡೋಗೆ. ಅದ್ರ ಸಲುವಾಗಿ ಅದು ಕೂಡ ಕ್ಲೀನ್ ಮಾಡಿಬಿಟ್ರೆ ಆಗೋಯಿತು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಗಳಿಗೂ ಸ್ವಲ್ಪ ಪೋಯಮ್ ಎಲ್ಲ ಓದಿಸ್ಬೇಕಂತೆ. ನೋಡಿ ಫ್ರೆಂಡ್ಸ್, ಅವ್ರ ಅಪ್ಪಾಜಿ ಬಂದಿದ್ದಾರೆ ಅಂತ ನಾನೆಲ್ಲ ಅಯ್ಯೋ ಪಳ್ಳೇರಿ ಪಣ್ಣಕ್ಕಾಗತ್ತೆ ಓದ್ಲು. ಈಗ ಅವರ ಪರೀಕ್ಷೆ ಇರೋದರಿಂದ ದಸರಾಕ್ಕಿಂತ ಮುಂಚೆ ಬರ್ತಲ್ವ, ಆ ಪರೀಕ್ಷೆ ಎಲ್ಲ ನಡೀತಾ ಇದೆ. ಅದ್ರ ಸಲುವಾಗಿ ಪೋಯಮ್ ಕಂಠಪಾಠ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಕನ್ನಡ, ಅದ್ರ ಸಲುವಾಗಿ ಕನ್ನಡ ಅಂದರೆ ನಾನು ಓದಿಸ್ತೇನೆ ಫ್ರೆಂಡ್ಸ್. ಇಂಗ್ಲೀಷಲ್ಲ ಅಂದರೆ ನನ್ನ ಮಗನಿಗೆ ಬಿಟ್ಟಿದ್ದದು. ನೋಡಿ, ಈ ಥರ ಪೋಯಮ್ ಎಲ್ಲ ಓದಿಸ್ತಾ ಇದ್ದೆ. ಹಾಗೆ ಕೆಲಸ ಕೂಡ ಮಾಡ್ತಾನೆ. ನಾ ಕೆಲಸ ಮಾಡೋ ಟೈಮಲ್ಲಿ ಇವಳದು ಫುಲ್ ಓದೋದು ಮನಸ್ಸು ಅಷ್ಟು ಬಂದುಬಿಡುತ್ತೆ. ನಾನು ಹಾಲಲ್ಲಿ ಕುಂತಾಗ ಅವಳಿಗೆ ಓದೋದಿಲ್ಲ, ಬರೆಯೋದತ್ತಿರುತ್ತೆ. ಅದಕ್ಕೆ ನಾನು ಏನು ಕೆಲಸ ಮಾಡ್ತೀನಿ ನೋಡಿ ಅಲ್ಲಿ ಬರ್ತಾಳೆ ಓದಿಸು ಅಂತ. ಹಾಗೆ ಮನೆಯವರು ತರಕಾರಿ ಎಲ್ಲ ತಂದಿದ್ರಲ್ವ, ಅದೆಲ್ಲ ಎತ್ತಿಟ್ಬಿಟ್ರೆ ಆಗೋಯ್ತು ಅಂತ ಎತ್ತಿಡ್ತಾ ಇದ್ದೀನಿ. ಹಾಗೆ ಏನೇನೆಲ್ಲ ತಂದಿದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಲೈಕ್ ಕೊಡದೆ ನೋಡ್ತಾ ಇದ್ದೀರಲ್ವ, ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, ಹಸಿ ಕೊತ್ತಂಬರಿ, ಕರಿಬೇವು ಅಂತೂ ಅಷ್ಟು ತುಟ್ಟಿಯಾಗಿಬಿಟ್ಟಿದೆ ಫ್ರೆಂಡ್ಸ್. ಕರಿಬೇವು ತುಂಬ ಸಿಕ್ಕಾಪಟ್ಟೆ ತುಟ್ಟಿಯಾಗಿದೆ. ಅದಂತೂ ಒಂದು 5 ರೂಪಾಯಿಗಂತೂ ಕೊಡ್ತಾಯಿಲ್ಲ. ಫಸ್ಟು 1 ರೂಪಾಯಿ 2 ರೂಪಾಯಿಗೆಲ್ಲ ತರ್ತಿದ್ವಿ ನಾವು. ಈಗ 5 ರೂಪಾಯಿ ಕೊಟ್ಟರು ಬರ್ತಾಯಿಲ್ಲ, 10 ರೂಪಾಯಿ ಕೊಟ್ಟರೆ ಮಾತ್ರ ಬರುತ್ತೆ. ಹಾಗೆ ಸ್ವಲ್ಪ ಪಲಾವ್ ಐಟಮ್, ಬದನೆಕಾಯಿ ಈ ಥರ ಎಲ್ಲ, ಆಲೂಗಡ್ಡೆ ಮತ್ತೇನು ಉಳ್ಳಾಗಡ್ಡಿ, ಟಮಾಟೆ ಹಣ್ಣು ಇಷ್ಟೆಲ್ಲ ತಂದಿದ್ದಾರೆ. ನಮ್ಮ ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಬರುತ್ತೆ ಫ್ರೆಂಡ್ಸ್. ಅದೆಲ್ಲ ನಾನು ನಿಮಗೆ ಮುಂದೆ ಶೇರ್ ಮಾಡ್ತೀನಿ. ಚಾನಲೆಲ್ಲ ಹೇಳಿದ್ನಲ್ವ, ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ವ್ಲಾಗ್ ನನ್ನ ಪರಿಚಯ ವ್ಲಾಗೇ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ನನ್ನ ಫ್ಯಾಮ್ಲಿ ಬಗ್ಗೆ ಎಲ್ಲರಿಗೂ ಗೊತ್ತು. ಮತ್ತು ಈಗ ಇನ್ನೊಂದು ಸಲ ಪರಿಚಯ ಮಾಡಿಕೊಟ್ರೆ ಅದರಲ್ಲಿ ಏನು ತೊಂದರೆ ಇಲ್ಲ ಬಿಡಿ. ಈಗ ಯಾರಿಗಾದರೂ ಫ್ಯಾಮ್ಲಿ ಬಗ್ಗೆ ತಿಳ್ಕೊಳಕ್ಕೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ಹಾಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅದೇ ಇರುತ್ತೆ. ನನ್ನ ಫ್ಯಾಮ್ಲಿ ಬಗ್ಗೆ, ನಾವು ಫ್ಯಾಮ್ಲಿಲಿ ಎಷ್ಟು ಜನ ಇದ್ದೀವಿ, ಏನೇನು ಅಂತ ಅದೆಲ್ಲ ನಾನು ಹಾಕ್ತೇನೆ ಫ್ರೆಂಡ್ಸು. ಹಾಗೆ ಟೊಮ್ಯಾಟೊ ಕೂಡ ನೋಡಿ ಎಷ್ಟು ರೆಡ್ಡಾಗಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅಂದರೂ ಈಗ ಮಳೆಗಾಲದಲ್ಲಿ ಜಾಸ್ತಿ ತರಕಾರಿ ಬರೋದ್ರಿಂದ ಸೊಪ್ಪುಗಳೆಲ್ಲ ಜಾಸ್ತಿ ಬರುತ್ತೆ.
ಹಾಗೆ ಯಾರೆಲ್ಲ ನೋಡ್ತಾ ಇದ್ದಿಲ್ಲ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಹಕಾರ ಸಪೋರ್ಟ್ ತುಂಬ ಅಗತ್ಯ. ನಾನು ಮೊನ್ನೆ ತಂದಿದ್ದೆ ಇದೆಲ್ಲ, ಅಂದರೆ ಬೇರೆ ಹಳ್ಳಿಗೆ ಹೋಗಿದ್ದರು ಅವತ್ತು ನಾನು ಇಲ್ಲೇ ಮನೆ ಹತ್ರನೇ ಬರ್ತಾರಲ್ವ ಅಲ್ಲೇ ತೊಗೊಂಡಿದ್ದೆ. ಈಗ ಮತ್ತೆ ಅವರು ಸಂತೆ ಮಾಡ್ಕೊಂಡು ಬಂದಿದ್ದಾರೆ. ಹಾಂ ಹೌದು ನಿಂದರಾಗಿ ಹಂಗಲ್ಲ ಕತ್ತಿ ಅಂತವಳೆ ಕಲ್ಲಮ್ಮ ತಾಯಿ ಮಲ್ಲಮ್ಮರ ಓದೋಕಾದ್ರೂ ಬಿಡು, ಇಲ್ಲಾಂದ್ರೆ ಓದ್ಕೋ ಹೋಗು. ಏನು ಸ್ವಲ್ಪ ಬರ್ತೇನೆ ನಂಗೆ. ಜಲ್ಲ ಜಲ್ಲನೆ ಉದ್ರಮ್ಮ ಜಲ್ಲ ಜಲ್ಲನೆ ಉದ್ರಮ್ಮ ಸಾಮ್ಯಾಕ ಜಲ್ಲ ಜಲ್ಲನೆ ಉದ್ರಮ್ಮ. ಬೆಲ್ಲದ ಆರತಿಯ ಬೆಳಗೇನು, ಬೆಲ್ಲದ ಆರತಿ ಬೆಳಗೇನು ಬೆಳಗೇನು. ಬೆಲ್ಲ ಜಲ್ಲನೆ ಜಲ್ಲ ಜಲ್ಲ. ಇವರು ಓದಿಸ್ತಾ ಇದ್ದಾರೆ. ಬಿಗ್ ಬಾಸ್ ಅಲ್ಲ, ಬಿಗ್ ಟೀಚರು. ಈ ಸ್ಮಾಲ್ ಟೀಚರ್ ಓದ್ತಾ ಇದ್ದಾಳೆ. ಹಾಲೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಹೀಗಿದು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ನಾನು ತರಕಾರಿ ಎಲ್ಲ ಎತ್ತಿಟ್ಬಿಡ್ತೀನಿ ಫ್ರೆಂಡ್ಸ್. ಮತ್ತು ಬೆಳಗ್ಗೆ ಮತ್ತು ಅದೇ ಕೆಲಸ ಮಾಡೋಕ್ಕೆ ಒಂದು ½ ಕೆಲಸ ಹೋಗ್ಬಿಡ್ತೀನಿ ನನಗೂ. ಅದ್ರ ಸಲುವಾಗಿ ಇದೆಲ್ಲ ಸ್ಲಿಮ್ಮಲ್ಲಿಟ್ಟು ನಾನು ಕೆಲಸ ಮುಂದುವರಿಸ್ತೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮ ಪ್ರೀತಿಯ ಸಹಕಾರ ಸಿಗ್ತಾ ಇದೆ. ಹಾಗೆ ದೇವರ ಆಶೀರ್ವಾದದಿಂದ ಈ ಚಾನಲ್ ಕೂಡ ಒಂದು ಒಳ್ಳೆ ಮಟ್ಟಿಗೆ ಬರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಮೊದಲನೇ ಹಾಗೆ ಈಗೇನು ಯೂಟ್ಯೂಬು ಈಸಿ ಏನಿಲ್ಲ, ತುಂಬ ರಿಸ್ಕ್ ಇದೆ. ಅದರಲ್ಲಿ ನಾನು ಮತ್ತೆ ಪರೀಕ್ಷೆ ಕೊಟ್ಟಂಗೆ ಆಗ್ತಾಯಿದೆ ಫ್ರೆಂಡ್ಸ್. ಅದರಲ್ಲಿ ನಾನು ಎಕ್ಸಾಮ್ ಬರಿತಾ ಹಂಗೆ ಅನಿಸ್ತಾ ಇದೆ ನನಗೆ. ಯಾಕಂದರೆ ಫಸ್ಟ್ಗೆಲ್ಲ ಜಾಸ್ತಿ ಜನ ಪರಿಚಯ ಇದ್ದರು. ನಾನು ಚಾನಲ್ ಏನು 3 ವರ್ಷದಿಂದ ಎಲ್ಲರಿಗೂ ಪರಿಚಯ ಇತ್ತು. ಈಗ ಇದು ಹೊಸ ಚಾನಲ್ ಅಲ್ವಾ, ಈಗ ನಾನು ಹೋಗಿ ಮಾತಾಡಿ ಎಲ್ಲೂ ಹೇಳೋಕ್ಕೆ ನನಗೊಂಥರ ಅನಿಸುತ್ತೆ. ಯಾಕಂದರೆ ಅಯ್ಯೋ ಹೌದಾ ಹಂಗೆ ಹಿಂಗೆ ಅಂತ ಮತ್ತೆ ಎಲ್ಲ ರೀಸನ್ ಹೇಳ್ಕೊತ ಕೊಡಬೇಕು. ನೋಡೋಣ, ಹೊಸ ಚಾನಲ್ ಹೊಸಬ್ರು ಯಾರಾದರೂ ಸಪೋರ್ಟ್ ಮಾಡ್ತಾರೇನೋ ಅಂತ. ಕೇಳಿದ್ದು ಆದರೆ ಸ್ವಲ್ಪ ಬೇಜಾರಾಗುತ್ತೆ ನಿಮಗೂ ಕೂಡ ಚಾನಲ್ ಬಗ್ಗೆ. ಹಾಗೆ ಮಕ್ಕಳು, ನನ್ನ ದೊಡ್ಡ ಮಗಳು ಹೆಲ್ಪ್ ಮಾಡ್ತಾಳೆ ಫ್ರೆಂಡ್ಸ್. ಕಿಚನ್ ರೂಮಲ್ಲಿ ಒಂಚೂರು ಫ್ರಿಜ್ನಲ್ಲಿ ಅದೆಲ್ಲ ಎತ್ತಿಟ್ಟು ತೊಳೆದು ಎತ್ತಿಡಬೇಕಲ್ವ, ಅದೆಲ್ಲ ಒರೆಸಿ ಕ್ಲೀನಾಗಿ ನೀಟಾಗಿ ಬಾಕ್ಸಲ್ಲೆಲ್ಲ ಹಾಕಿ ಕೊಡ್ತಾಯಿದ್ದೆ. ಹೋಗಿ ಬಾಕ್ಸೆಲ್ಲ ಜೋಡಿಸ್ತಾ ಇದ್ಲು. ಹಾಗೆ ಮಗಳ ಸಪೋರ್ಟ್ ತೊಗೊಂಡು ನಾನು ಕೆಲಸ ಮಾಡ್ತಾಯಿರ್ತೀನಿ ಅವಾಗವಾಗ. ಇಲ್ಲಾಂದರೆ ಸ್ಕೂಲ್ ಹೋಮ್ವರ್ಕ್ ಏನೂ ಇಲ್ಲಾಂದರೆ ಸ್ವಲ್ಪ ಬಂದು ಹೆಲ್ಪ್ ಮಾಡ್ತಾಳೆ. ಇಲ್ಲ ನಾನು ವರ್ಕ್ ಏನೂ ಇಲ್ಲ ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಮಾತ್ರ ಕೊಡ್ತೀನಿ ನಾನು. ಇಲ್ಲಾಂದರೆ ಅವ್ರಿಗೆ ಕೆಲಸ ಹಚ್ಚೋಕೆ ಹೋಗಲ್ಲ. ನಾನು ಮಾಡೋದೇ ಉತ್ತಮ ಫ್ರೆಂಡ್ಸ್. ಅವ್ರಿಗೆ ಹೇಳೋದು, ಅವ್ರು ಇನ್ನೊಂದು ಮಾಡೋದು, ಅದು ಮತ್ತೆ ನಾನು ಹೋಗಿ ಅದು ಕರೆಕ್ಟಾಗಿ ಮಾಡೋದು ಎಲ್ಲ ತಲೆ ಬಿಸಿ ಬೇಡ ಅಂತ ನಂದು ಏನು ಕೆಲಸ ಇರ್ತಲ್ಲ ಅದು ನಾನು ಮಾಡ್ತೀನಿ. ಅವ್ರ ಕೆಲಸ ಏನಿರ್ತಲ್ಲ ಅವ್ರು ಮಾಡ್ತಾರೆ. ಜಾಸ್ತಿ ಅವರು ನಾನು ಸತಾಯಿಸಲ್ಲ, ನಾನು ಜಾಸ್ತಿ ಅವ್ರಿಗೆ ಹೊರಗೆ ಕೊಡೋದಿಲ್ಲ ಮನೆಯದು. ಹಾಗೆ ಈ ಚಾನಲಲ್ಲಿ ಲಾಗ್ ಜರ್ನಿ ಇರುತ್ತೆ, ಹಾಗೆ ಮಕ್ಕಳ ಕಾಮಿಡಿ ಇರುತ್ತೆ, ಮನೆಯದ್ದು ರೋಟೀನ್ ಇರುತ್ತೆ, ನಮ್ಮ ಡೈಲಿ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ನಮ್ಮ ರೋಟೀನ್ ಯಾವ ಥರ ಇರುತ್ತೆ, ಈ ಥರನೇ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಆದರೂ ಕೂಡ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಂಡು ಮತ್ತೆ ಈ ಚಾನಲ್ ಓಪನ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಬೇಕು ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಲ್ವ, ಹೆಂಗೆ ಅನ್ನಿಸ್ತಾ ಇದೆ ಈ ಹೊಸ ಚಾನಲ್ ಅನ್ನೋದು ಕಮೆಂಟ್ ಮಾಡಿ ಹೇಳಿ. ಜಾಸ್ತಿ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಕಡಿಮೆ ಕಮೆಂಟ್ ಕಡಿಮೆ ಮಾಡ್ತಾ ಇದ್ದೀರಾ. ಪ್ಲೀಸ್ ಲೈಕ್ ಕೊಡಿ, ಕಮೆಂಟ್ ಮಾಡಿ, ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ನನ್ನ ಜನ ನನಗೆ ಕೈ ಬಿಡಲ್ಲ ಅನ್ನೋದು ಗೊತ್ತು ನನಗೆ. ಹಾಗೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಅಷ್ಟು ದೊಡ್ಡ ಚಾನಲ್ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಇದನ್ನು ಕೂಡ ಅಷ್ಟರ ಮಟ್ಟಿಗೆ ಒಯ್ಬೇಕನ್ನೋದು ಒಂದು ಆಸೆ ಇದೆ. ನೋಡೋಣ ಫ್ರೆಂಡ್ಸ್. WH ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಅದು ಕೂಡ ಈಗ ಎಫೆಕ್ಟ್ ಹಾಕ್ತಾಯಿದ್ದೀನಿ, ಆದರೂ ಕೂಡ ಕೌಂಟ್ ಆಗ್ತಾಯಿಲ್ಲ. ನೋಡೋಣ ಫ್ರೆಂಡ್ಸ್ ಎಲ್ಲೆಲ್ಲಿಗೂ ಹೋಗುತ್ತೆ ನನ್ನ ಈ ಯೂಟ್ಯೂಬ್ ಜರ್ನಿ. ಒಂದೊಂದು ಸಲ ಅನಿಸುತ್ತೆ ಬೇಡ ಎಲ್ಲ ಬಿಟ್ಟು ಸುಮ್ಮನೆ ಮನೇಲಿ ಕುಂತು ಬಿಡೋಕ್ಕಂತ. ಹಂಗಂದರೆ ನಾನು ಫುಲ್ ಒಂಥರ
ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನನಗೆ ಈ 3 ವರ್ಷದಿಂದ ನಿಮ್ಮೆಲ್ಲರ ಜೊತೆ ನನ್ನ ಫ್ಯಾಮ್ಲಿ ರೂಟೀನ್ ಮತ್ತು ನನ್ನ ದಿನಚರಿ ಎಲ್ಲ ಹಂಚ್ಕೊಂಡಿದ್ದೀನಲ್ವ, ಈಗ ಅಷ್ಟೊಂದು ಸುಲಭವಲ್ಲ ನನ್ನ ಫ್ರೆಂಡ್ಸ್ ಜೊತೆ ನಾನೆಲ್ಲ ಶೇರ್ ಮಾಡ್ಕೊಳ್ಳೋದು. ಹಾಗೆ ನೋಡೋಣ ಯೂಟ್ಯೂಬ್ನಲ್ಲಿ ಹೆಂಗೆಲ್ಲ ಇರಬೇಕಂತ ಆಸೆ ಪಟ್ಟಿದ್ದೆ, ಆದರೆ ಆಸೆ ಎಲ್ಲ ನಿರಾಸೆ ಆಯಿತು. ಈ ಚಾನಲ್ ಆದರೂ ಆ ಆಸೆ ಈಡೇರಿಸ್ತೇನೋ ಅಂತ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಲ್ವ, ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್ಸ್, ಆದಷ್ಟು ಶೇರ್ ಮಾಡಿ ವಿಡಿಯೋನ. ಸಬ್ಸ್ಕ್ರೈಬು ಅಗತ್ಯ ತುಂಬ ಇದೆ. WH ಅಂತರೂ ಒಂದು ದೊಡ್ಡ ಬೆಟ್ಟ ಥರ ಕುಂತ್ಬಿಟ್ಟಿದೆ, ಅದು ನಾನು ಹೆಂಗೆ ಸಾಲ್ವ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ ಆದಷ್ಟು ಹೆಲ್ಪ್ ಮಾಡಿ ಫ್ರೆಂಡ್ಸ್. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ. ಖುಷಿಯಾಗಿರಿ ಫ್ರೆಂಡ್ಸ್. ಟೇಕ್ ಕೇರ್. ಐ ಲವ್ ಯು. ಬಾಯ್ ಫ್ರೆಂಡ್ಸ್.